ಹೌದಾ. 4.6ನಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ಪ್ಲೇಸ್ಡ್ ಇನ್ ಎ ಸಾಲೆನಾಯ್ಡ್. ಹೌದಾ, ಒಂದು ಏನು ಕನ್ಸಿಡರ್ ಮಾಡ್ಬೇಕು ನಾವು, ಸಾಲೆನಾಯ್ಡ್ ಕನ್ಸಿಡರ್ ಮಾಡ್ತೀವಿ. ಈ ಸಾಲೆನಾಯ್ಡ್ನಲ್ಲಿ ಏನಿರ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತೈತಿ. ಹೌದಾ, ಇದರಲ್ಲಿ ಒಂದು ಕಂಡಕ್ಟರ್ ವೈರ್ ಇರ್ತೈತಿ. ಈ ಕಂಡಕ್ಟರ್ ವೈರ್ನಲ್ಲಿ 10 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಿರ್ತದೆ. ಮತ್ತು ಇಲ್ಲಿ ಆ್ಯಂಗಲ್ ನೋಡ್ರಿ, ಈ ಕಂಡಕ್ಟರ್ ವೈರ್ಗೆ ಇದೇನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರ್ತದಲ್ಲ, ಇಲ್ಲಿ ಆ್ಯಂಗಲ್ ಎಷ್ಟು ಕ್ರಿಯೇಟ್ ಆಗ್ತದೆ ಅಂದರೆ 90 ಡಿಗ್ರಿ ಕ್ರಿಯೇಟ್ ಆಗ್ತೈತಿ. ಈ ಥರ ಫೀಲ್ಡ್ ಲೈನ್ಸ್ ಇತ್ತು, ಇದು ಒಂದು ಕಂಡಕ್ಟರ್ ವೈರ್ ಇತ್ತು ಅಂದರೆ ಇಲ್ಲಿ ಕರೆಂಟ್ 10 ಆಂಪಿಯರ್ ಇರ್ತದೆ. ಇಲ್ಲಿ ನೋಡ್ರಿ ಪರ್ಪೆಂಡಿಕ್ಯುಲರ್ ಆಗ್ತದೆ, ಇದು ಅಂದರೆ ಎಷ್ಟು ಬರ್ತದೆ ಇಲ್ಲಿ 90 ಡಿಗ್ರಿ ಅಂತೇಳಿ ಇರ್ತೈತಿ. ಮತ್ತು ಇದ್ರದ್ದು ಲೆಂತ್ ಆಫ್ ದ ವೈರ್ ಎಷ್ಟು ತೊಗೊಂಡಾರ ಅಂದರೆ 3 ಸೆಂಟಿಮೀಟರ್. ವೈರ್ ಎಷ್ಟೈತಿ ರೀ ಇದು 3 ಸೆಂಟಿಮೀಟರ್. ಅದಲ್ಲ, ಇದು ವೈರ್ ಏನದ 3 ಸೆಂಟಿಮೀಟರ್. ಹೌದಾ, ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಹೆಂಗೆ ಮಾಡ್ಬೇಕಂದ್ರೆ ಲೆಂತ್ ನೋಡ್ರಿ 3/100, ಯಾಕಂದ್ರೆ ನಾವು ಮೀಟರ್ನಲ್ಲಿ ಮಾಡ್ಬೇಕಲ್ಲ. 0.03 ಮೀಟರ್ ಬರ್ತೈತಿ. ಕರೆಂಟ್ ಅಂದರೆ ಎಷ್ಟು ಬರ್ತದೆ ಅಂದರೆ 10 ಆಂಪಿಯರ್ ಕರೆಂಟ್ ಐತಿ. ಹೌದಾ, ನೆಕ್ಸ್ಟ್ ಏನು ಮಾಡ್ತೀವಿ, ಫೋರ್ಸ್ ಆನ್ ದ ವೈರ್ ಮೇಲೆ, ವೈರ್ನಿಂದ ಏನು ಫೋರ್ಸ್ ಬರಕತ್ತದ ವೈರ್ ಮೇಲೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. F = ILB sin θ. I ಅಂದರೆ 10 ಆಂಪಿಯರ್, ಲೆಂತ್ ಅಂದರೆ 0.03 ಇಂಟು ನೆಕ್ಸ್ಟ್ ನೋಡ್ರಿ 0.03 ಆಯಿತು. ಅದಾದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಅವರೇ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ, 0.27 ಕೊಟ್ಟಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೈತೆ ಅಂತಿಲ್ಲಿ 0.27 ಟೆಸ್ಲಾ ಐತಿ. 27 ಇಂಟು ಸೈನ್ 90, ಯಾಕಂದ್ರೆ ಟೀಟಾ ವ್ಯಾಲ್ಯೂ 90 ಡಿಗ್ರಿ ಅವರೇ ಕೊಟ್ಟಿದ್ದಾರೆ. 10 ಇಂಟು 0.03 ಇಂಟು 0.27 ಇಂಟು ಸೈನ್ 90 ಅಂದರೆ ವ್ಯಾಲ್ಯೂ ಈಸ್ 1. ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದರೆ 0.081 ಬರ್ತೈತಿ. ಏನು ಇಷ್ಟಕ್ಕೆ ಆದ್ರೂ ಬಿಡ್ಬೋದು, ಇಷ್ಟೇ ಆದ್ರೂ ಬಿಡ್ಬೋದು. ನೆಕ್ಸ್ಟ್ ಏನು ಬರ್ಕೋಬೋದು ನೀವು, 8.1 ಇಂಟು 10⁻⁻² ಆಗ್ತೈತಿ. ಯಾಕಂದ್ರೆ ಡೆಸಿಮಲ್ ಇಲ್ಲಿ ಶಿಫ್ಟ್ ಮಾಡಕತ್ತೀವಿ. ಇದು ಏನು ಕಂಡಿಡ್ದು ನಾವು, ಫೋರ್ಸ್ ಕಂಡಿಡ್ದು. ದಿಸ್ ಈಸ್ ದ ಫೋರ್ಸ್ ಆನ್ ದ ವೈರ್. ಇದು